ನಮಸ್ತೆ ಎಲ್ಲರಿಗೂ ಮಾಂತೆರೆಗ್ಲ ನಮಸ್ಕಾರ. ಇವತ್ತು ಡಿಲಿಷಿಯಸ್ ಕ್ರಿಸ್ಪಿ ಆಗಿರುವ ರೆಸ್ಟೋರೆಂಟ್ನಲ್ಲಿ ಸಿಗುವುದಕ್ಕಿಂತಲೂ ರುಚಿಯಾದ ಸ್ಟಾರ್ಟರ್ ಸ್ನ್ಯಾಕ್ಸ್ ಒಂದು ಮಾಡಿ ತೋರಿಸ್ತಾ ಇದ್ದಾನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ರುಚಿಯಾದ ಮತ್ತು ಹೆಲ್ದಿ ವೆಜಿಟೇಬಲ್ ಕಟ್ಲೆಟನ್ನು ಮನೆಯಲ್ಲೇ ಈ ರೀತಿ ಮಾಡಿ ನೋಡಿ. ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ. ಕಟ್ಲೆಟಿಗೆ ನಾನು ಮೊದಲೇ 2 ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಟುಕೊಂಡಿದ್ದೆ. ಈಗ 1 ಇಂಚಿನಷ್ಟು ಶುಂಠಿ, 2 ಹಸಿಮೆಣಸು ಮತ್ತು 5-6 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಇಟ್ಟುಕೊಂಡಿದ್ದೇನೆ. ಈಗ ಆಲೂಗಡ್ಡೆಯನ್ನು ಮೊದಲು ಸ್ಮ್ಯಾಶ್ ಮಾಡಿಕೊಳ್ತೇನೆ. ಇದಕ್ಕೆ ತುರಿದಿಟ್ಟ ಒಂದು ದೊಡ್ಡ ಕ್ಯಾರೆಟ್ ಹಾಕ್ಕೊಳ್ತೇನೆ. 1 ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅರ್ಧ ಕ್ಯಾಪ್ಸಿಕಮ್, ತುರಿದ ಅರ್ಧ ಬೀಟ್ರೂಟ್ ಕೂಡ ಹಾಕ್ತಾ ಇದ್ದೇನೆ. 1 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬ್ರೆಡ್ ಕ್ರಮ್ಸ್ ಬೇಕು, ಅದಕ್ಕೆ ನಾನು 5ರಿಂದ 6 ಬ್ರೆಡ್ ತಗೊಂಡಿದ್ದೇನೆ. ಇದು ಬ್ರೌನ್ ಬ್ರೆಡ್. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಪುಡಿ ಮಾಡಿ ತರ್ತೇನೆ. ಬ್ರೆಡ್ ಯಾವುದು ಬೇಕಾದ್ರೂ ತಗೊಳ್ಬೋದು. ಈಗ ಪುಡಿ ಮಾಡಿದ ಬ್ರೆಡ್ ಕ್ರಮ್ಸನ್ನು ನಾನು ಈ ಮಿಶ್ರಣಕ್ಕೆ ಹಾಕ್ತಾ ಇದ್ದೇನೆ. ಫುಲ್ ಹಾಕ್ಕೊಳ್ಳಿಕ್ಕಿಲ್ಲ, 5ರಿಂದ 6 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಉಳಿದದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಈಗ ಇದಕ್ಕೆ ದೊಡ್ಡ 3 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಇಲ್ಲದಿದ್ದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಾಕೋದರಿಂದ ಕಟ್ಲೆಟಿಗೆ ಒಳ್ಳೆ ಬೈಂಡಿಂಗ್ ಬರ್ತದೆ. ನೀರು ಹಾಕದೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಈ ಕಲರಿಗೆ ಬಂದಿದೆ. ಬೀಟ್ರೂಟ್ ಹಾಕೋದರಿಂದ ಒಳ್ಳೆ ಕಲರ್ ಮತ್ತು ಒಳ್ಳೆ ರುಚಿ ಕೂಡ ಬರ್ತದೆ. ಈಗ ಇದನ್ನು ಉಂಡೆ ಕಟ್ಟೋಣ. ನಿಮಗೆ ಬೇಕಾದ ಸೈಜಿಗೆ ಕಟ್ಟಿಕೊಳ್ಳಿ. ಎಲ್ಲ ಉಂಡೆಗಳು ರೆಡಿಯಾಗಿದೆ. ಈಗ ಇದನ್ನು ಕೈಯಲ್ಲೇ ತಟ್ಟಿಕೊಳ್ಬೇಕು. ನಾನು ಈ ಶೇಪಿಗೆ ತಟ್ಟಿಕೊಳ್ತಾ ಇದ್ದೇನೆ. ಸೈಡ್ ಕೂಡ ಪ್ರೆಸ್ ಮಾಡಿಕೊಂಡು ತಟ್ಟಿಕೊಳ್ಳಿ. ನೀವು ಸ್ಕ್ವೇರ್ ಶೇಪ್ ಅಥವಾ ಯಾವುದೇ ಬೇರೆ ಶೇಪಿಗೆ ಬೇಕಾದ್ರೂ ತಟ್ಟಿಕೊಳ್ಳಿ. ಹೀಗೆ ಎಲ್ಲವನ್ನು ಈ ಶೇಪಲ್ಲಿ ರೆಡಿ ಮಾಡಿಕೊಳ್ತೇನೆ. ನನಗೆ ಇಲ್ಲಿ 10ರಿಂದ 11 ಕಟ್ಲೆಟ್ ರೆಡಿಯಾಗಿದೆ. ಈ ಮೆಜರ್ಮೆಂಟಲ್ಲಿ 10ರಿಂದ 11 ಕಟ್ಲೆಟ್ ರೆಡಿ ಆಗ್ತದೆ. ಒಂದು ತಟ್ಟೆಗೆ 4ರಿಂದ 5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೇನೆ. ಅದಕ್ಕೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ತೇನೆ. ಈ ಹದಕ್ಕೆ ಇರಲಿ. ಇನ್ನೊಂದು ಬೌಲಲ್ಲಿ ನಾನು ಉಳಿದ ಬ್ರೆಡ್ ಕ್ರಮ್ಸನ್ನು ಇಟ್ಕೊಂಡಿದ್ದೇನೆ. ತಟ್ಟಿ ಇಟ್ಟುಕೊಂಡಿದ್ದ ಒಂದೊಂದೇ ಕಟ್ಲೆಟನ್ನು ಮೊದಲಿಗೆ ಕಾರ್ನ್ಫ್ಲೋರ್ ಸ್ಲರಿಯಲ್ಲಿ ಮುಳುಗಿಸಬೇಕು. ಆನಂತರ ಈ ರೀತಿ ಬ್ರೆಡ್ ಕ್ರಮ್ಸಲ್ಲಿ ಹೊರಳಾಡಿಸಿ ಈ ರೀತಿ ಎಲ್ಲವನ್ನು ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಡೋಣ. ಎಲ್ಲವನ್ನು ಡೀಪ್ ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ ನಾನು ಎಣ್ಣೆ ಇಟ್ಟುಕೊಂಡಿದ್ದೇನೆ. ಎಲ್ಲ ರೆಡಿ ಆದಮೇಲೆ ಇದನ್ನು 20 ನಿಮಿಷದಷ್ಟು ಹೊತ್ತು ಫ್ರೀಝರಲ್ಲಿ ಇಟ್ಟುಕೊಳ್ಬೇಕು. 20 ನಿಮಿಷದ ನಂತರ ಎಣ್ಣೆ ನಾನು ಬಿಸಿ ಆಗಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಫ್ರೀಝರಿಂದ ತೆಗೆದ ಕಟ್ಲೆಟ್ಗಳನ್ನು ಒಂದೊಂದಾಗಿ ಫ್ರೈ ಮಾಡೋಣ. ಡೀಪ್ ಫ್ರೈ ಮಾಡಬೇಕು. ಫ್ಲೇಮ್ ಮೀಡಿಯಮಲ್ಲಿರಲಿ. ಎರಡು ಸೈಡ್ ಫ್ರೈ ಆದಮೇಲೆ ಒಂದು ತಟ್ಟೆಗೆ ತಗೊಳ್ತೇನೆ. ಈಗ ಇದಕ್ಕೆ ಖಾರವಾದ ಪುದೀನ ಚಟ್ನಿ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 2 ಹಸಿಮೆಣಸು, 3-4 ಎಸಳಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಟೇಬಲ್ ಕಟ್ಲೆಟಿಗೆ ಪುದೀನ ಚಟ್ನಿ ಅಥವಾ ಟೊಮೆಟೊ ಸಾಸು ಸೂಪರ್ ಕಾಂಬಿನೇಷನ್. ರೆಸ್ಟೋರೆಂಟ್ಗಿಂತಲೂ ರುಚಿಯಾದ ಈ ಕಟ್ಲೆಟ್ನ ವಿಧಾನ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನಂಜಿ ವಿಡಿಯೋ ತಿಕ್ಕಕ ಬಾಯ್.